ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಅಷ್ಟಾವರಣದಲ್ಲಿ ಎರಡನೆಯದಾದಂತಹ ಇಷ್ಟಲಿಂಗದ ಕುರಿತಾಗಿ ನಾವೆಲ್ಲ ತಿಳ್ಕೊಳ್ತಾ ಇದ್ದೀವಿ. ಇಷ್ಟಲಿಂಗ ಅದು ಬಹಳ ವಿಶೇಷವಾದಂತ, ನೋಡ್ಲಿಕ್ಕೆ ರೂಪ, ಪರಮಾತ್ಮನಿಗೆ ರೂಪ ಇಲ್ಲ, ಆದ್ರೆ ಇಷ್ಟಲಿಂಗಕ್ಕೆ ರೂಪ ಇದೆ. ಅದಕ್ಕೆ ಶರಣರು ಅದನ್ನ ಅರುಹಿನ ಕುರುಹು, ಅರಿವಿನ ಕುರುಹು ಅಂತ ಕರೆದರು. ಸಿಂಬಲ್. ಈ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಸಿಂಬಲ್ ಇರ್ತದೆ, ಸಂಕೇತ ಅಂತ ಕರೀತಾರೆ ಕನ್ನಡದಲ್ಲಿ, ಅಥವಾ ಕುರುಹು ಅಂತ ಹೇಳ್ಬೋದು. ಮೊದಲಿಂದನೂ ಪರಮಾತ್ಮನಿಗೆ ಕುರುಹು ಮಾಡೋದಕ್ಕೆ ಬಹಳ ಜನ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅವ್ಯಾವೂ ಕೂಡ ಪರಮ ಆತ್ಮದ ಅಥವಾ ವಿಶ್ವ ಆತ್ಮದ ಕುರುಹು ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದ್ರೆ, ಅವರು ದೇವರನ್ನ ಅಥವಾ ಅವರು ಕುರುಹುಗೊಳಿಸೋದಕ್ಕೆ ಹೊರಟಿದ್ದು ತಾವು ನಂಬಿದ ಒಂದು ಯಾವುದೋ ದೈವಿ ಸ್ವರೂಪದ ಅಥವಾ ವ್ಯಕ್ತಿಯ ಕುರುಹನ್ನ. ಈಗ ಉದಾಹರಣೆಗೆ ರಾಮ, ಕೃಷ್ಣ ಅವರನ್ನ ದೇವರು ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಬರೆದ್ರು, ಪುರಾಣಗಳನ್ನು ಬರೆದ್ರು, ತಮ್ಮ ಜ್ಞಾನವನ್ನೆಲ್ಲ ಅವರ ಮೇಲೆ ಆರೋಪಿಸಿದ್ರು. ತಾವು ಏನು ಆಚರಿಸ್ಬೇಕು ಅಂದ್ಕೊಂಡಿದ್ರು ಮನಸ್ಸಲ್ಲಿ, ಯಾಕಂದ್ರೆ ಅದನ್ನ ಬರೆದವ್ರು ರಾಜರಾಗಿರ್ಲಿಲ್ಲ, ಮೌಲ್ಯಗಳನ್ನ ಅವ್ರ ಮೇಲೆ ಆರೋಪಿಸಿದ್ರು. ಅರ್ಥ ಆಗತ್ತಲ್ಲ ನಿಮಗೆಲ್ಲ. ಈಗ ಉದಾಹರಣೆಗೆ, ನನಗೆ ಜನ್ಮ ಕೊಟ್ಟ ತಾಯಿ, ಆಕೆಯನ್ನು ನಾನು ಅಂತೀನಿ ಪಾರ್ವತಿ, ಆಕೆ ಲಕ್ಷ್ಮಿ, ಸರಸ್ವತಿ, ಮೂರು ಶಕ್ತಿಯ ರೂಪಗಳು ಅಂತ ನಾನು ಅಂತೀನಿ. ಆವಾಗ ನೀವಂತೀರಿ, ನಿಮ್ಮ ತಾಯಿ ಅಷ್ಟೇ ಯಾಕಪ್ಪ ಮೂರು ಶಕ್ತಿ ರೂಪಗಳು, ನಮ್ಮ ತಾಯಿನೂ ಮೂರು ಶಕ್ತಿ ರೂಪಗಳು. ನಿಮ್ಮ ತಾಯಿ ಪಾರ್ವತಿ ಸ್ವರೂಪಳಾದ್ರೆ ನಮ್ಮ ತಾಯಿನೂ ಪಾರ್ವತಿನೇ. ಅಲ್ಲಿ ದೇವ್ರ ಕುರುಹು ಆಗ್ಲಿಲ್ಲ, ಭಾವಿಸ್ಕೊಂಡ್ರಿ ನಾವು ಅಷ್ಟೇ, ತಪ್ಪಿಲ್ಲ. ನೀವು ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಭಾವಿಸ್ಕೊಳ್ಬೋದಲ್ಲ. ಹಾಗೇನೆ ನಮ್ಮ ಪರಾಕ್ರಮಿಗಳನ್ನ, ನಮ್ಮ ಮಹಾತ್ಮರುಗಳನ್ನ ದೇವರು ಅಂತ ಇವಾಗ ಬಸವಣ್ಣನು ಹೇಳಿದಾರಲ್ಲ, ಮಹಾದೇವಕ್ಕನಂತವರೇ ಹೇಳ್ತಾರೆ, ದೇವಲೋಕದವರೆಗೂ ಬಸವಣ್ಣನೇ ದೇವರು, ನಾಗಲೋಕದವರೆಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರೆಗೂ ಬಸವಣ್ಣನೇ ದೇವರು ಅನ್ನಬಹುದು. ಯಾಕೆ ಅಂದ್ರೆ ಬಸವಣ್ಣ ಯಾರನ್ನೂ ಕೊಲ್ಲಲಿಲ್ಲ, ಕೊಲ್ಲಬೇಕು ಅಂತ ಮನಸ್ಸು ಮಾಡಲಿಲ್ಲ. ತಾವು 36 ವರ್ಷಗಳ ಕಾಲ ತಮ್ಮ ಸಂಪೂರ್ಣ ಬದುಕನ್ನ ಮೀಸಲಾಗಿಟ್ಟು, ತಮ್ಮ ಶಕ್ತಿ, ಸಮಯ ಎಲ್ಲವನ್ನೂ ಮೀಸಲಾಗಿಟ್ಟು ಕಟ್ಟಿದಂತಹ ಕಲ್ಯಾಣ ಹಾಳಾಗಿ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ, ಅದು ಪ್ರಕೃತಿಯ ನಿಯಮ, ದೇವರ ನಿಯಮ. ಆದ್ರಿಂದ ನಾವು ರಕ್ತಪಾತ ಮಾಡೋದು ಬೇಡ, ನಾವು ಹೊಡೆದಾಡೋದು ಬೇಡ. ಈ ಜಗತ್ತು ಯಾವತ್ತೂ ಹಿಂಗಿರೋದೆ, ಅವ್ರಿಗೆ ಗೊತ್ತಿತ್ತು. ಈ ಜಗತ್ತು ಹಿಂಗಿರೋದೆ, ಜಗತ್ತಿನ ಹಿಂದೆ ಹೋಗೋದು ಬೇಡ. ನಾವು ಪರಮಾತ್ಮನನ್ನ ಆಶ್ರಯಿಸಿದೀವಿ,
ಪರಮಾತ್ಮನಿಗೆ ಏನ್ ಬೇಕೋ ಅದನ್ನ ಇಟ್ಕೊಳ್ಳಿ, ಏನ್ ಬೇಡವೋ ಅದನ್ನ ಅಳಿಸ್ಕೊಳ್ಳಿ. ಕಡೆಗೆ ಜ್ಞಾನವಾದ್ರೂ ಉಳಿದ್ರೆ ಸಾಕು, ಶಾಂತವಾಗಿ. ಇವತ್ತು ಜ್ಞಾನ ಉಳಿದ್ರೆ, ವಚನ ಸಾಹಿತ್ಯ ಉಳಿದ್ರೆ, ಮುಂದೆ ಅದರಿಂದ ಮತ್ತೆ ಜನಾಂಗ ತಯಾರಾಗತ್ತೆ ಅಂತಕ್ಕಂಥದ್ದು ಬಸವಣ್ಣವ್ರಿಗೆ ಗೊತ್ತಿತ್ತು. ಅಂದ್ರೆ ಅವರು ದೇವರಾಗೋದಕ್ಕೆ ಯೋಗ್ಯರಿದ್ರು. ಆ ಭರಾಟೆ ಒಳಗಡೆ ಹಿಂದೆ ಎಲ್ಲರನ್ನೂ ದೇವ್ರು ಮಾಡ್ತಾ 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 ಬಂದ್ರು. ಯಾರ್ಯಾರು ವೀರರಿದ್ರು, ಪರಾಕ್ರಮಿಗಳಿದ್ರು. ಹಾಗಾಗಿ ಅವರ ಮೂರ್ತಿಗಳು ವಿಶ್ವದ ಮಟ್ಟಕ್ಕೆ ಹೋಗೋದಿರಲಿ, ಅವರ ಊರಲ್ಲೇ ಅಥವಾ ಅವರ ದೇಶದಲ್ಲೇ, ಅವರ ಸಂಬಂಧಿಕರಲ್ಲೇ ಎಲ್ಲರೂ ಅವ್ರನ್ನ ದೇವರಂತ ಒಪ್ಪಕ್ಕೆ ಸಾಧ್ಯ ಇರಲಿಲ್ಲ. ಒಪ್ಪೋದಕ್ಕೆ ಸಾಧ್ಯವೂ ಇಲ್ಲ, ಒಪ್ಪಬೇಕು ಅಂತನೂ ಇಲ್ಲ. ಇನ್ನು ಶೈವ ಪದ್ಧತಿ ಒಳಗಡೆ ಲಿಂಗವನ್ನ ಕಂಡುಹಿಡಿಯಕ್ಕೆ, ಅಂದ್ರೆ ಪರಮಾತ್ಮನ ಕುರುಹುಗೊಳಿಸೋದಕ್ಕೆ ಗೋಲಾಕಾರದ ಲಿಂಗವನ್ನ ಪ್ರಯತ್ನ ಪಟ್ಟರು. ಗೋಲಾಕಾರದ ಗೋಲಾಕಾರವನ್ನ ಇದು ದೇವರ ಕುರುಹು. ಅಲ್ಲೂ ಕೂಡ ಅವ್ರಿಗೆ ಯಾವುದೋ ಒಂದು ಕಾಲದಲ್ಲಿ ಜನ್ಮ ತಾಳಿದಂತಹ ರಾಜ ಅವನೇ ಗುರಿಯಾಗಿದ್ದ. ಈ ಉದಾಹರಣೆಗೆ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ. ಮುಂದೇನ್ ಬರುತ್ತದೋ? ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ. ಸದಾಶಿವ ಅಂತ ಬಂತಾನೆ, ಅಲ್ಲೊಂದು ಹೆಸರಾಯ್ತು. ಆಮೇಲೆ ಎರಡನೇದೇನಾಯ್ತು? ರಾವಣ ದರ್ಪ ವಿನಾಶಕ ಲಿಂಗಂ ಅಂತ ಬಂತು. ಹಾಗಾದ್ರೆ ರಾವಣನಿಗೆ ಲಿಂಗವನ್ನ ಕೊಟ್ಟು, ಅಥವಾ ಅವನು ತಪ್ಪು ಮಾಡಿದಾಗ ಅವನ ದರ್ಪವನ್ನು ವಿನಾಶ ಮಾಡಿದ್ದು ಲಿಂಗ ಅಂದಾಗ ಅದು ವಿಶ್ವ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ರಾವಣ ದರ್ಪವನ್ನ ವಿನಾಶ ಮಾಡ್ತಕ್ಕಂಥದ್ದು ಮಾಡಿದ್ರೆ ಅದು ಯಾರೋ ಒಬ್ಬ ವ್ಯಕ್ತಿ ಆಗ ಜನ್ಮ ಇರ್ಬೇಕು. ಅದು ಕೈಲಾಸನೇ ಇರಲಿ, ವೈಕುಂಠನೇ ಇರಲಿ, ಏನೇ ಇರಲಿ, ಅದು ಕೂಡ ವಿಶ್ವಾತ್ಮಕ ಲಿಂಗ ಆಗಲಿಲ್ಲ. ಇನ್ನು ಮುಂದೆ ನೀವು ರುದ್ರಾಭಿಷೇಕ ಮಾಡುವಾಗ ಹೇಳ್ತೀರಲ್ಲ, ಪಾರ್ವತಿ ವಲ್ಲಭ, ಗಂಗಾಧರ, ವಿಷಕಂಠ, ಶ್ರೀಕಂಠ, ಇವೆಲ್ಲವೂ ಕೂಡ ಜಗತ್ತಿನ ಕೆಲವು ಲೀಲೆಗಳು ಅಥವಾ ಕೆಲಸಗಳು. ಒಳ್ಳೆ ಕೆಲಸನೇ ಇಟ್ಕೊಳ್ಳೋಣ, ಪರಾಕ್ರಮದ ಕೆಲಸ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಅವತ್ತಿನ ಕಾಲಕ್ಕೆ ಅದನ್ನೇ ಜಗತ್ತು ಅಂತ ತಿಳ್ಕೊಂಬಿಟ್ಟಿದ್ರು. ಅಂದ್ರೆ ಇಡೀ ಭಾರತವೇ, ಜಂಬೂದ್ವೀಪವೇ ಜಗತ್ತು ಅಲ್ಲ. ಬರೀ ಜಂಬೂದ್ವೀಪ ಅಷ್ಟೇ ಜಗತ್ತಲ್ಲ. ಈ ಜಗತ್ತು ಬಹಳ ವಿಶಾಲವಾಗಿದೆ. ಅದಕ್ಕೆ ಬಸವಣ್ಣನವರು ತಾವು ಕಂಡು ಹಿಡಿದಂತಹ ಅಥವಾ ತಮ್ಮ ಮನಸ್ಸಿನಲ್ಲಿ ಹೊಳೆದಂತಹ ಗುರು, ಲಿಂಗ, ಜಂಗಮ ಸ್ವರೂಪ ನೀನೇ ಆದ ಕಾರಣ, ಆ ಹೊಳೆದು ತೋರುವ ಮನವೇ ನೀವಾದ ಕಾರಣ, ಇದು ಬಸವಣ್ಣವ್ರದ ವೈಶಿಷ್ಟ್ಯ. ಮತ್ತು ಆ ಲಿಂಗವನ್ನು ವರ್ಣಿಸುವಾಗಲೂ ಕೂಡ ಬರೀ ಈ ಜಗತ್ತಲ್ಲ, ಭೂಮಿ ಜಗತ್ತಲ್ಲ, ಇಡೀ ಸೃಷ್ಟಿಯನ್ನು ಒಳಗೊಂಡಂತಹ ಲಿಂಗವನ್ನು ವರ್ಣಿಸ್ತದೆ. ಸೃಷ್ಟಿಗೆ ಕಾರಣ ಲಿಂಗ ಅಂತ ಶಂಕರಾಚಾರ್ಯರು ಹೇಳಿದ್ರು. ಅವರು ಪರಮಾತ್ಮನ ಕುರುವಾಗಿ ಹೇಳ್ಕೊಂಡ್ರು. ಅದು ಆ ಮೂರ್ತಿ ಕುಂಕುಮ ಚಂದನ ಶೋಭಿತ ಲಿಂಗಂ ಅಂತ ಬಂದ ಕೂಡ್ಲೆ ಅದು ವಸ್ತು, ಅದು ಸೃಷ್ಟಿಗೆ ಕಾರಣ ಆಗಲ್ಲ. ಬಸವಣ್ಣವ್ರೇನಂದ್ರು? ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ. ಈ ಶಬ್ದನ ಒಂದೊಂದು ಶಬ್ದವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಬೇಕು. ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ. ಮೊದಲನೇದು ಜಗದಗಲ, ಈಗ ನಾವಿರ್ತಕ್ಕಂಥ ಜಗತ್ತು, ಭೂಮಿ. ಮುಗಿಲಗಲ, ಈ ಭೂಮಿನ ದಾಟಿತ್ತಾನೆ ಮುಗಿಲು ಈ ಭೂಮಿ ಅಷ್ಟೇ ಇರ್ಬೇಕು ಅಂತಿಲ್ಲ.
ಕಡೆಗೆ ಯಾವತ್ತು ಇಂಟರ್ ಸ್ಪೇಸ್ದು ಅವರಿಗೆ ಆ ಶಬ್ದಗಳೆಲ್ಲ ಸೃಷ್ಟಿಯಾಗಿರಲಿಲ್ಲ. ಅಂತರಿಕ್ಷ ಅವೆಲ್ಲ ಶಬ್ದಗಳು ಬಳಸ್ತಾ ಇದ್ರಲ್ಲೋ ಗೊತ್ತಿಲ್ಲ. ಕಡೆಗೇನಂದ್ರು ಜಗದಗಲ ಮುಗಿಲಾಗಲ್ಲ ಅಂದ್ರೆ ಮಿಗೆ ಆಗಲ್ಲ. ಮಿಗೆ ಅಂದ್ರೆ ಮಿಕ್ಕಿದ್ದು, ಅಂದ್ರೆ ಈ ಮುಗಿಲನ್ನು ದಾಟಿಯೂ ಇನ್ನೂ ಜಗತ್ತಿದೆ ಅನ್ನೋದು ಗೊತ್ತಿತ್ತು ಬಸವಣ್ಣವ್ರಿಗೆ. ಇನ್ನೂ ಸೃಷ್ಟಿ ಇದೆ, ನಕ್ಷತ್ರಗಳಿದಾವೆ, ಅಲ್ಲಿ ಮತ್ತೆ ಆಕಾಶ ಇದೆ. ಅದಕ್ಕೆ ಮಿಗೆಯಾಗಲ್ಲ. ಕಡೆಗೆ ನಿಮ್ಮಗಲ. ಈ ಹೋಲಿಕೆ ಕೊಡ್ಬೇಕಾದ್ರೆ ಒಂದೇ ಶಬ್ದಪ್ಪ, ನಿಮ್ಮಗಲ. ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ. ನಿಮ್ಮಗಲ ಅಂದ್ರೆ ಇಲ್ಲಿ ನೀನ್ ಎಷ್ಟಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಉಪನಿಷತ್ಕಾರರು ವರ್ಣಿಸಿದ್ರು, ಬೇರೆ ಬೇರೆಲ್ಲ ವರ್ಣಿಸಿದ್ರು. ಅಣೋರಣೀಯಾನ್ ಮಹತೋ ಮಹಿಯಾನ್, ಬಹಳ ಅದ್ಭುತವಾದ ಶಬ್ದ ಅದು. ಇದು ಲಿಂಗವನ್ನು ಒಳಗೊಳ್ಳುತ್ತೆ ನೋಡಿ. ಈ ಶಬ್ದ ಇದೆಯಲ್ಲ, ಅಣೋರಣೀಯಾನ್ ಮಹತೋ ಮಹಿಯಾನ್. ಅಣುವಿಗೆ ಅಣು, ಮಹತ್ತಿಗೆ ಮಹತ್. ಈ ಜಗತ್ತಿನಲ್ಲಿ ದೊಡ್ಡದು ಅಂತ ಯಾವುದಿದೆಯೋ ಅದೆಲ್ಲವೂ ಪರಮಾತ್ಮನೇ, ಪರಮಾತ್ಮನ ಸ್ವರೂಪ. ಈ ಜಗತ್ತಿನ ಅತ್ಯಂತ ಸಣ್ಣದು ಅಣುವಿಗೆ ಅಣು, ಅಣುವಿಗೆ ಅಣುವಾಗಿದ್ದಾನೆ ಪರಮಾತ್ಮ. ಇದು ಲಿಂಗವನ್ನ ಒಳಗೊಳ್ತಾ ಇತ್ತು ಈ ಶಬ್ದ. ಅದನ್ನ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಅಂದ್ರೆ, ಮತ್ತೆ ನಮ್ಮ ಇಷ್ಟಲಿಂಗ ಅಷ್ಟು ವ್ಯಾಪ್ತಿ ಉಳ್ಳದ್ದು ಅಂತ ಹೇಳಲ್ಲ ಅವರು. ಜಗದಗಲ, ಮುಗಿಲಗಲ, ಮಿಗಿಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ, ಅಗೋಚರ, ಅಪ್ರತಿಮ, ಅಪ್ರಮಾಣ. ಅಪ್ರಮಾಣ ಯಾರು ಬಳಸಲ್ಲ ಅಂತ ಹೇಳುವಾಗ ಮೂರೇ ಹೇಳ್ಬಿಡ್ತಾರೆ, 4 ಇದು ನಾನು ಹೇಳಕ್ಕಾಗಲ್ಲ, ಅದು ಉಡಿಸ್ಕೊಂಡಿಲ್ಲ ಪೂಜೆ ಮಾಡುವಾಗ. ಸುಮ್ಮನೆ ನಾವು ಅಪ್ರಮಾಣ ಬಿಟ್ಬಿಡ್ತೀವಿ. ಇದೆ ಅದರಲ್ಲಿ. ಅಂದ್ರೆ ಅಗಮ್ಯ ಅಂದ್ರೆ ಗಮ್ಯ ಅಲ್ಲ ನೀನು, ಯಾವುದು ಬುದ್ಧಿಗಮ್ಯ ಅಲ್ಲ, ಮನೋಗಮ್ಯ ಅಲ್ಲ, ಯಾವುದಕ್ಕೂ ನೀನು ಗಮ್ಯನಲ್ಲ. ಅಗಮ್ಯ, ಅಗೋಚರ, ಆಮೇಲೆ ಅಪ್ರತಿಮ. ಅಗೋಚರ ಅಂದ್ರೆ ಯಾವುದರಿಂದ ಗೋಚರಿಸಕ್ಕಾಗಲ್ಲ, ಯಾವುದಕ್ಕೂ ಕಾಣಿಸ್ಕೊಳಲ್ಲ. ಅಗೋಚರ, ಅಪ್ರತಿಮ, ಹೋಲಿಕೆ ಇಲ್ಲದವನು, ಅಪ್ರಮಾಣ, ಯಾವುದರಿಂದ ನೀನು ತಿಳ್ಕೊಳಕ್ಕಾಗಲ್ಲ. ಹಾಗಾದ್ರೆ ಏನಾಯ್ತು ಕೊನೆಗೆ? ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಇದು ಈ ಶಬ್ದ ಬಹಳ ಮುಖ್ಯ. ನಮ್ಮ ಇಷ್ಟಲಿಂಗ ಚುಳುಕಾದ ಚೇತನ. ಒಂದು ಪುಸ್ತಕನೇ ಬರೆದಿದ್ದಾರೆ ಪೂಜ್ಯ ಲಿಂಗಾನಂದ ಗುರುಗಳು, ಗುಣಗಾನಂದ ಅಪ್ಪಾಜಿಯವರು. ಚುಳುಕಾದ ಚೇತನ ಅಂತಾನೆ ಹೆಸರು. ಚುಳುಕು ಅಂದ್ರೆ ಸಣ್ಣದು, ಸಣ್ಣದಾಗದು. ಎಲ್ಲದರಲ್ಲೂ ಪರಮಾತ್ಮ ಅಡಗಿದಾನೆ. ಹಾಗೆ ಇಷ್ಟಲಿಂಗದಲ್ಲಿ ಅದು ವಿಶ್ವಾತ್ಮನ ಕುರುಹು, ಗೋಳಾಕಾರ ಲಿಂಗ. ಅದು ಚಿಕ್ಕದಾಗಿದೆ, ಸಣ್ಣದಾಗಿದೆ, ನಮ್ಮ ಕೈಗೆ ಬಂದು ಇದು ಇಷ್ಟಲಿಂಗ. ಈಗ ನಾವೇನ್ ಮಾಡ್ಬೇಕಾಗಾದ್ರೆ ಸಣ್ಣ ರೂಪವನ್ನು ಹಿಡ್ಕೊಂಡು ದೊಡ್ಡ ರೂಪ ಮಾಡ್ಕೋಬೇಕು. ಬಹಳ ಚೆನ್ನಾಗಿದೆ ಅದು, ಬಹಳ ಅದ್ಭುತವಾದ ಶಬ್ದ. ಬಸವಣ್ಣವ್ರದೊಂದು ಬರುತ್ತೆ, ಬಯಲ ರೂಪ ಮಾಡಬಲ್ಲಾತನೇ ಶರಣ. ಆ ರೂಪವ ಬಯಲ ಮಾಡಬಲ್ಲಾತನೇ ಲಿಂಗಾನುಭಾವಿ. ಆ ರೂಪವನ್ನು ಕೂಡ ಬಯಲು ಮಾಡಿಬಿಡ್ಬೇಕು. ಅದಕ್ಕೆ ನಮ್ಮಲ್ಲಿ ಯಾಕೆ ಇಷ್ಟಲಿಂಗಕ್ಕಾಗಿ ಹೊಡೆದಾಡ್ದವ್ರು ಬಡದಾಡ್ದವ್ರು ಜೀವ ಕೊಟ್ಟವ್ರು ಯಾಕಿಲ್ಲ ಅಂದ್ರೆ, ಬಸವಣ್ಣವ್ರು ಅದನ್ನ ಹೇಳಲಿಲ್ಲ. ನೀವು ಹೊಡೆದಾಡ್ರಿ ಬಡದಾಡ್ರಿ, ನಂದೇ ಸರಿ, ನನ್ನ ಲಿಂಗ ಒಂದೇ ಸತ್ಯ ಇಲ್ಲ. ಈ ರೂಪವನ್ನು ಬಯಲು ಮಾಡ್ಬೇಕು ಅಂದ್ರೆ, ರೂಪವನ್ನ ಬಯಲು ಮಾಡ್ಬೇಕು ಅಂತ ಹೇಳಿ, ಇದು ಬಹಳ ಅದ್ಭುತವಾದ, ಬಹಳ ಅದ್ಭುತವಾದ ಪರಿಕಲ್ಪನೆ ಇದು. ಈ ಶಬ್ದಗಳು, ಈ ವಚನಗಳು ನಮ್ಗೆ ಅರ್ಥ ಆಗ್ತಾವೋ ಬಿಡ್ತಾವೋ ಗೊತ್ತಿಲ್ಲ, ಆದ್ರೆ ಬಹಳ ಅದ್ಭುತವಾದ ಶಬ್ದಗಳು. ಮುಂದಿನ ಜನಾಂಗ ನಮಗಿಂತಲೂ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಈಗ ಶುರು ಮಾಡಿದ್ದಾರೆ, ವೈಜ್ಞಾನಿಕ ದೃಷ್ಟಿಯಿಂದ ಇಷ್ಟಲಿಂಗವನ್ನು ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನೂ
ಎಲ್ಲವನ್ನೂ ಕೂಡ ವಿಜ್ಞಾನದ ದೃಷ್ಟಿಯಿಂದ ನೋಡಬಹುದು. ಅಂತಹ ಕಾಲ ಬಂದು ಬರೀ ಥಿಯರಿ ಹೇಳಿದ್ರೆ ಉಪಯೋಗ ಇಲ್ಲ. ಬರೆದ್ರು ಥಿಯರಿ ಬರೆದ್ರು. ಯಾಕೆ ನಮ್ಮ ಧರ್ಮ ಹಿಂದುಳಿತಾ ಇದೆ ಅಂದ್ರೆ ಅದನ್ನ ಪ್ರಾಕ್ಟಿಕಲ್ ಮಾಡ್ಕೊಳಕ್ಕೋಸ್ಕರ ಜನ್ಮಗಳನ್ನೇ ಮೀಸಲಾಗಿಡಬೇಕು. ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ತೊಡೆದು ಹಾಕಿ ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೋಸ್ಕರ ನಿಲ್ಲಬೇಕಾಗತ್ತೆ. ಅದನ್ನು ಬಹಳ ಜನ ಮಾಡ್ಲಿಲ್ಲ, ಇತ್ತೀಚೆಗೆ ಮಾಡ್ಲಿಲ್ಲ. ಹಿಂದಿನವ್ರು ಮಾಡಿದ್ರು. ಬಸವಣ್ಣವ್ರ ನಂತರ ಷಣ್ಮುಖ ಶಿವಗಳು, ಸಿದ್ಧಲಿಂಗೇಶ್ವರರು, ಇನ್ನು ಸರ್ವಜ್ಞ ಕೆಲವೆಲ್ಲ ಮಾಡಿದ್ರು. ಕೆಲವ್ರಿಗೆ ಅದನ್ನ ಥಿಯರಿ ರೂಪದಲ್ಲಿ ಹೇಳಕ್ ಬರ್ತಿರ್ಲಿಲ್ಲ. ಈ ತರ ಕಾರಣಕ್ಕೋಸ್ಕರ ಅದು ಹಾಗೆ ನಿಲ್ತು. ಆದ್ರೆ ಮುಂದೆ ಈಗ ಥಿಯರಿ ಸಾಕಷ್ಟಿದೆ, ತುಂಬಾ ಇದೆ ಥಿಯರಿ, ಏನ್ ತೊಂದರೆ ಇಲ್ಲ. ಇನ್ ಥಿಯರಿ ಸಾಕು. ಇನ್ನೇನಾಗ್ಬೇಕಪ್ಪ ಅಂದ್ರೆ ಪ್ರಾಕ್ಟಿಕಲ್ ಆಗ್ಬೇಕಾಗಿದೆ. ಆ ರೂಪವನ್ನ ಬಯಲು ಮಾಡ್ತಕ್ಕಂಥ ಲಿಂಗಾನುಭಾವಿಗಳು ಬೇಕಾಗಿದೆ. ಅದು ಮುಂದಿನ ಜಂಗಮದ ವಿಷಯ ಬಂದಾಗ ಅದ್ರ ಬಗ್ಗೆ ನೋಡೋಣ ನಾಳೆ. ಅದು ಸರ್ವರಿಗೂ ಶರಣು ಶರಣ.